ಬಿಜೆಪಿ ಆರ್ಎಸ್ಎಸ್ ಸುಸ್ತು. ಮೀಸಲಾತಿ ವಿರೋಧಿಸುವ ಬಿಜೆಪಿ ಬಣ್ಣ ಬಟಾಬಯಲಾಯಿತು. ಮೀಸಲಾತಿಯನ್ನೇ ತೆಗೆದು ಹಾಕಲಿದೆಯೇ ಈ ಕಮಲ ಪಕ್ಷ? ಪ್ರಿಯ ವೀಕ್ಷಕರೇ, ಸಿದ್ದರಾಮಯ್ಯ ಬಿಟ್ಟ 8 ಬಾಣ ಬಿಜೆಪಿಗರ ಬೃಹನ್ ನಾಟಕವನ್ನು ಬಟಾಬಯಲು ಮಾಡಿದೆ. ಮುಖ್ಯವಾಗಿ ಆರ್ಎಸ್ಎಸ್ ಹಾಗೂ ಬಿಜೆಪಿಗರ ಮೀಸಲಾತಿ ವಿರೋಧಿ ಮನಸ್ಸು ಎಂಥದ್ದು ಅನ್ನೋದನ್ನ ಜಗಜ್ಜಾಹೀರು ಮಾಡಿದ್ದಾರೆ. ನಿಮಗೆ ಗೊತ್ತಿರಬೇಕಾದ ಸಂಗತಿ ಏನಂದ್ರೆ, ಇದೇ ಬಿಜೆಪಿ ಮುಂದೊಂದು ದಿನ ಮೀಸಲಾತಿಯನ್ನು ಕಿತ್ತು ಹಾಕಿದ್ರೂ ಅಚ್ಚರಿ ಪಡಬೇಕಿಲ್ಲ. ಅಷ್ಟಕ್ಕೂ ಸಿದ್ದರಾಮಯ್ಯ ಬಿಟ್ಟ ಅಷ್ಟ ಬಾಣಗಳೇನು ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಮೀಸಲಾತಿಯ ಅಸಲಿ ಎತ್ತು ಬಿಚ್ಚಿಟ್ಟಿದ್ದಾರೆ ಅಹಿಂದ ರಾಮಯ್ಯ. ಇವತ್ತು ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳು ಎಸ್ಟಿ ಮೀಸಲಾತಿಯನ್ನು ಹೆಚ್ಚಿಸಿ ಅಂತ ಹೋರಾಟ ನಡೆಸುತ್ತಿದ್ದಾರೆ. ಕಾಗಿನೆಲೆ ಪೀಠದ ನಿರಂಜನಾನಂದ ಶ್ರೀಗಳು ಕುರುಬರನ್ನ ಎಸ್ಟಿಗೆ ಸೇರಿಸಿ ಅಂತ ಆಗ್ರಹಿಸಿದ್ದಾರೆ. ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಸಹ ತಮ್ಮನ್ನು ಒಬಿಸಿಗೆ ಸೇರಿಸಿ ಅಂತ ಒತ್ತಾಯಿಸಿ ಹೋರಾಟ ಆರಂಭಿಸಿದ್ದಾರೆ. ಹೀಗೆ ಸಾಕಷ್ಟು ಸಮಾಜಗಳು ಮೀಸಲಾತಿ ಕೋರಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಡುತ್ತಿವೆ. ಇಂಥ ಹೊತ್ತಿನಲ್ಲಿ ಅಹಿಂದ ರಾಮಯ್ಯ ಬಿಜೆಪಿ ಮೀಸಲಾತಿ ವಿರೋಧಿ ಮುಖವನ್ನ ಬಟಾಬಯಲು ಮಾಡಿದ್ದಾರೆ. 8 ಟ್ವೀಟ್ಗಳನ್ನು ಮಾಡುವ ಮೂಲಕ ಬಿಜೆಪಿ ವಿರುದ್ಧ ಅಷ್ಟ ಬಾಣಗಳನ್ನೇ ಸಿದ್ದರಾಮಯ್ಯ ಪ್ರಯೋಗಿಸಿದ್ದಾರೆ. ಅಷ್ಟಕ್ಕೂ ಈ ಅಷ್ಟ ಬಾಣಗಳ ಕಥೆ ಏನು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಮೀಸಲಾತಿಯನ್ನ ವಿರೋಧಿಸುತ್ತಲೇ ಬಂದಿರುವ ಬಿಜೆಪಿ ಫಾರ್ ಕರ್ನಾಟಕ ನಾಯಕರು ಸಾಲು ಸಾಲಾಗಿ ನಿಂತು ಮೀಸಲಾತಿಗಾಗಿ ಕೂಗೆಬ್ಬಿಸಿರುವುದು ಪ್ರಾಮಾಣಿಕ ಜ್ಞಾನೋದಯವೇ. ಸಾಮಾಜಿಕ ನ್ಯಾಯದ ಹೋರಾಟದ ದಿಕ್ಕು ತಪ್ಪಿಸುವ ಇನ್ನೊಂದು ರಾಜಕೀಯ ಷಡ್ಯಂತ್ರವೇ? ಹೌದು, ಬಿಜೆಪಿ ಮೊದಲಿನಿಂದಲೂ ಮೀಸಲಾತಿಯನ್ನ ವಿರೋಧಿಸುತ್ತಲೇ ಬರುತ್ತಿದೆ. ಆರ್ಎಸ್ಎಸ್ ನಾಯಕರಂತೂ ಮೀಸಲಾತಿ ಅನ್ನೋದನ್ನೇ ಆದಷ್ಟು ಬೇಗ ನಿಲ್ಲಿಸಿಬಿಡಬೇಕು ಅಂತ ಹವಣಿಸುತ್ತಿದ್ದಾರೆ. ಇಂಥ ಬಿಜೆಪಿ ಮಂದಿಗೆ ಇದೀಗ ಸಾಮಾಜಿಕ ನ್ಯಾಯದ ಹೋರಾಟ ಮಾಡಿಸೋ ಮೂಲಕ ನಾಯಕ ಸಮುದಾಯದ ಬೇಡಿಕೆಯನ್ನ ಧ್ವನಿಯನ್ನ ಅಡಗಿಸೋ ಕೆಲಸವನ್ನು ಮಾಡುತ್ತಿದೆ. ಹಾಗಾಗಿಯೇ ಸಿದ್ದು ಬಿಜೆಪಿ ನಾಯಕರು ಸಾಲು ಸಾಲಾಗಿ ನಿಂತು ಮೀಸಲಾತಿಗಾಗಿ ಕೂಗೆಬ್ಬಿಸುತ್ತಿರೋದು ಪ್ರಾಮಾಣಿಕ ಜ್ಞಾನೋದಯವೋ ಅಥವಾ ಸಾಮಾಜಿಕ ನ್ಯಾಯ ಹೋರಾಟದ ದಿಕ್ಕು ತಪ್ಪಿಸೋ ಇನ್ನೊಂದು ರಾಜಕೀಯ ಷಡ್ಯಂತ್ರವೋ ಅಂತ ಟ್ವೀಟ್ ಮಾಡಿದ್ದಾರೆ. ಮಂಡಲ್ ವರದಿಯನ್ನ ವಿರೋಧಿಸಿ ಮೈಗೆ ಬೆಂಕಿ ಹಚ್ಚಿಕೊಂಡವರು ಯಾರು? ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿಯನ್ನ ವಿರೋಧಿಸಿ ಬೀದಿಗಿಳಿದವರು ಯಾರು? ಸ್ಥಳೀಯ ಸಂಸ್ಥೆಗಳಲ್ಲಿನ ಮೀಸಲಾತಿಯನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದ ರಾಮ ಜೋಯಿಸ್ ಯಾವ ಪಕ್ಷದವರು? ಉತ್ತರಿಸುವಿರಾ? ಹೌದು, ಬಿಜೆಪಿಗರು ಮೀಸಲಾತಿ ನೀಡುವುದೇ ತಪ್ಪು ಅಂತ ವಾದಿಸುತ್ತಾ ಬಂದವರು. ಹಾಗಾಗಿಯೇ ಮಂಡಲ್ ಕಮಿಷನ್ ಪ್ರಕಾರ ಮೀಸಲಾತಿ ಹೆಚ್ಚಿಸಿ ಅನ್ನೋ ವರದಿ ನೋಡಿದ್ರೆ ಮೈಗೆ ಬೆಂಕಿ ಹಚ್ಚಿಕೊಂಡವರಂತೆ ಆಡುತ್ತಾರೆ. ನಿಮಗೆ ಗೊತ್ತಿರಲಿ, ಸ್ಥಳೀಯ ಸಂಸ್ಥೆಗಳಲ್ಲಿನ ಮೀಸಲಾತಿಯನ್ನ ಪ್ರಶ್ನಿಸಿ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದು ಬಿಜೆಪಿ ನಾಯಕ ರಾಮ ಜೋಯಿಸರು ಅನ್ನೋದನ್ನ ಮರಿಬೇಡಿ. ರಾಮ ಜೋಯಿಸ್ ಅಂಥವರನ್ನ ಮುಂದೆ ಬಿಟ್ಟು ಕೇಸ್ ಹಾಕಿಸಿ ಆ ಬಳಿಕ ಶೂದ್ರರಾದ ನಿಮ್ಮನ್ನು ಆಯುಧವಾಗಿ ಬಳಸಿಕೊಂಡು ನಾಟಕೀಯವಾಗಿ ಮೀಸಲಾತಿ ಹೋರಾಟ ಮಾಡಿಸುತ್ತಾರೆ. ಅಂದ್ರೆ ಅವರೇ ಮಗುವನ್ನು ಚಿವುಟಿ ತೊಟ್ಟಿಲನ್ನು ತೂಗಿ ನಿಮ್ಮನ್ನ ದಡ್ಡರನ್ನಾಗಿಸುತ್ತಿದ್ದಾರೆ. ಇದನ್ನೇ ಸಿದ್ದರಾಮಯ್ಯ ತಮ್ಮ 2ನೇ ಟ್ವೀಟ್ನಲ್ಲಿ ಪ್ರಶ್ನಿಸಿರೋದು. ಜಾತಿಯಿಂದಲೇ ನರಕ, ಧರ್ಮದಿಂದಲೇ ಸ್ವರ್ಗ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂದು ಹಿಂದೂ ಸಮಾಜೋತ್ಸವ ನಡೆಸುತ್ತಿದ್ದ ಸಂಘ ಪರಿವಾರ ಈಗ ಯಾಕೆ ಜಾತಿ ಸಮಾವೇಶಗಳಿಗೆ ಪ್ರಾಯೋಜಕತ್ವ ನೀಡುತ್ತಿದೆ? ಯಾರಾದರೂ ಉತ್ತರಿಸುವಿರಾ? ನೋಡಿ, ಸಿದ್ದರಾಮಯ್ಯ ಅವರ ಈ 3ನೇ ಬಾಣ ನಿಜಕ್ಕೂ ಮೊನ್ನೆಯ ಕುರುಬ ಸಮುದಾಯದ ಹೋರಾಟದ ಹಿಂದಿನ ಅಸಲಿಯತ್ತು ಏನು ಅನ್ನೋದರ ಬಗ್ಗೆ ಹೇಳಿದ್ದಾರೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಸಂಘ ಪರಿವಾರದ ನಾಯಕರೇ ಇವತ್ತು ಜಾತಿ ಸಮಾವೇಶಗಳನ್ನು ಯಾಕೆ ಮಾಡಿಸುತ್ತಿದ್ದಾರೆ? ಒಂದು ವೇಳೆ ನಾಯಕ ಸಮುದಾಯವು ಒಂದೇ ಅನ್ನೋದಾದ್ರೆ ಶ್ರೀರಾಮುಲು ಅವರನ್ನು ಯಾಕೆ DCM ಸಹ ಮಾಡುತ್ತಿಲ್ಲ ಅನ್ನೋದನ್ನ ನೀವು ನಿಜಕ್ಕೂ ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ನಾಯಕ ಸಮುದಾಯವು ಒಂದೇ ಅನ್ನೋದಾದ್ರೆ ಶ್ರೀರಾಮುಲು ಅವರನ್ನೇ ಯಾಕೆ CM ಸಹ ಮಾಡುತ್ತಿಲ್ಲ ಅನ್ನೋದನ್ನ ನೀವು ನಿಜಕ್ಕೂ ಅರ್ಥ ಮಾಡಿಕೊಳ್ಳಬೇಕು. RSS ಹಾಗೂ ಬಿಜೆಪಿ ನಾಯಕರು ಹೋರಾಟದ ಸಂದರ್ಭ ಮಾತ್ರ ನಾವೆಲ್ಲ ಒಂದು ಹಿಂದೂ ಎನ್ನುತ್ತಾರೆ.
ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಮಾತ್ರ ಲಿಂಗಾಯತ ನಾಯಕ ಅನ್ನೋ ಭೇದ ಭಾವ ಮಾಡುತ್ತಾರೆ. ಇದೇ ಸತ್ಯವನ್ನೇ ಸಿದ್ದು ಇಲ್ಲಿ ಒತ್ತಿ ಒತ್ತಿ ಹೇಳಿರೋದು. ಮೀಸಲಾತಿಯನ್ನು ನೇರವಾಗಿ ವಿರೋಧಿಸಲಿಕ್ಕಾಗದ ಸಂಘ ಪರಿವಾರದ ನಾಯಕರು ವಿವಾದ ಸೃಷ್ಟಿಸಿ ಸಮುದಾಯಗಳನ್ನು ಪರಸ್ಪರ ಕಾದಾಟಕ್ಕಿಳಿಸಿ ಸಾಮಾಜಿಕ ನ್ಯಾಯದ ಹೋರಾಟದ ಹಾದಿ ತಪ್ಪಿಸುವ ಕುಟಿಲ ಕಾರಸ್ಥಾನಕ್ಕೆ ಅಮಾಯಕ ಜನತೆ ಬಲಿಯಾಗಬಾರದು. ಸಿದ್ದು ಬಿಟ್ಟಿರೋ ಈ 4ನೇ ಬಾಣ ನಿಜಕ್ಕೂ ಬಿಜೆಪಿ ನಾಯಕರ ಕುಟಿಲತೆ ಎಂಥದ್ದು ಅನ್ನೋದನ್ನ ಸಾರಿ ಸಾರಿ ಹೇಳುವಂತಿದೆ. ಮೀಸಲಾತಿಯನ್ನು ನೇರವಾಗಿ ವಿರೋಧಿಸೋದಕ್ಕೆ ಆಗದೆ ಸಂಘ ಪರಿವಾರದ ನಾಯಕರು ವಿವಾದವನ್ನೇ ಸೃಷ್ಟಿಸುತ್ತಿದ್ದಾರೆ. ಎಲ್ಲಿ ಪ್ರಸನ್ನಾನಂದ ಶ್ರೀಗಳಿಗೆ ಮಣಿದು ಎಸ್ಟಿ ಮೀಸಲಾತಿ ಹೆಚ್ಚಿಸಬೇಕಾಗಿ ಬರುತ್ತೋ ಅನ್ನೋ ಭಯಕ್ಕೆ ಬಿದ್ದು ಇನ್ನೊಂದು ಸಮುದಾಯಗಳನ್ನ ಎತ್ತಿ ಕಟ್ಟಿ ಮೀಸಲಾತಿಯನ್ನೇ ಕೇಳದಂತೆ ವಿವಾದ ಸೃಷ್ಟಿಸುತ್ತಿದ್ದಾರೆ. ಇದು ನಿಜಕ್ಕೂ ಬಿಜೆಪಿ ಸಾಮಾಜಿಕ ನ್ಯಾಯದ ಹೋರಾಟವನ್ನೇ ಬದಲಿಸೋ ಕುಟಿಲ ಕಾರಸ್ಥಾನಕ್ಕೆ ಅಮಾಯಕರು ಬಲಿಯಾಗುವಂತಹ ಯೋಜನೆಯಾಗಿದೆ ಅನ್ನೋದನ್ನ ಸಿದ್ದು ಹೇಳಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಪಕ್ಷದವರೇ ಮೀಸಲಾತಿಗಾಗಿ ಬೀದಿಗಿಳಿದು ಹೋರಾಟ ನಡೆಸುತ್ತಿರುವುದು ಯಾರ ವಿರುದ್ಧ? ಮರೆತು ಬಿಟ್ಟಿದ್ದರೆ ನೆನಪಿಸ ಬಯಸುತ್ತೇನೆ. ಕೇಂದ್ರ ಮತ್ತು ರಾಜ್ಯದಲ್ಲಿರುವುದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅಲ್ಲಿನ ಪ್ರಧಾನಿ ನರೇಂದ್ರ ಮೋದಿ, ಇಲ್ಲಿನ ಮುಖ್ಯಮಂತ್ರಿ BSY ಬಿಜೆಪಿ. ಸಿದ್ದು ಬಿಟ್ಟ ಈ 6ನೇ ಬಾಣ ನಿಜಕ್ಕೂ ಬಿಜೆಪಿಗರು ತಲೆ ತಗ್ಗಿಸುವಂತ ಟಾಂಗ್ ಆಗಿದೆ. ಬಿಜೆಪಿ ಸರ್ಕಾರವೇ ಕೇಂದ್ರ ಮತ್ತು ರಾಜ್ಯಗಳಲ್ಲಿವೆ. ಆದರೂ ಸಹ ಬಿಜೆಪಿ ಸರ್ಕಾರದ ಸಚಿವರು ಹಾಗೂ ಶಾಸಕರೇ ತಮ್ಮ ಸರ್ಕಾರದ ವಿರುದ್ಧ ಬೀದಿಗಿಳಿದು ಮೀಸಲಾತಿಗಾಗಿ ಹೋರಾಡುತ್ತಿದ್ದಾರೆ. ಎಲ್ಲೋ ತಮ್ಮದೇ ಸರ್ಕಾರ ಇದು ಅನ್ನೋದನ್ನ ಮೋದಿ BSY ಮರೆತಿದ್ದರೆ ನಾನೇ ನೆನಪಿಸುತ್ತೇನೆ. ರಾಜ್ಯಕ್ಕೆ BSY CM, ದೇಶಕ್ಕೆ ಮೋದಿ PM ಅನ್ನೋ ಮೂಲಕ ಕಮಲ ನಾಯಕರ ಕಿವಿ ಕೆಂಪಾಗುವಂತೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗಿನ ಮೀಸಲಾತಿ ಬದಲಾವಣೆ ಹೆಚ್ಚಳದ ಬೇಡಿಕೆಗೆ ತಮಿಳುನಾಡಿನ ಮಾದರಿಯಲ್ಲಿ ಕರ್ನಾಟಕದ ಮೀಸಲಾತಿಯನ್ನು 73% ಹೆಚ್ಚಿಸಬೇಕೆಂದು ಕಾಂಗ್ರೆಸ್ ಸರ್ಕಾರವೇ ಮಾಡಿರುವ ಕಾನೂನು ಮಾತ್ರ ಪರಿಹಾರ. ಅದರ ಅನುಷ್ಠಾನ ಕೇಂದ್ರದ BJP ಫಾರ್ ಇಂಡಿಯಾ ಕೈಯಲ್ಲಿದೆ. ಸದ್ಯ ಬಹುಪಾಲು ಅಹಿಂದ ಸಮುದಾಯಗಳು ಮೀಸಲಾತಿಗಾಗಿ ಬೀದಿಗಿಳಿದಿವೆ. ಮೊದಲೇ ಧರ್ಮವನ್ನ, ಪೀಠಾಧಿಪತಿಗಳನ್ನು ಗೌರವಿಸೋ ಬಿಜೆಪಿ ನಾಯಕರು ನಿಜಕ್ಕೂ ಮಾಡಬೇಕಾದ ಕೆಲಸ ಏನು ಅನ್ನೋದನ್ನ ಸಿದ್ದು ಈ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಈಗಿನ ಮೀಸಲಾತಿ ಬದಲಾವಣೆ ಹೆಚ್ಚಳದ ಬೇಡಿಕೆಗೆ ಕರ್ನಾಟಕ ಸರ್ಕಾರ ತಮಿಳುನಾಡಿನ ಮಾದರಿಯನ್ನು ಪಾಲಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ 73% ಮೀಸಲಾತಿಯನ್ನು ಅಹಿಂದ ಮಂದಿಗೆ ಹಂಚಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದ ಕಾನೂನು. ಅದೇ ಕಾಂಗ್ರೆಸ್ ಕಾನೂನು ಮಾತ್ರ ಸದ್ಯದ ಮೀಸಲಾತಿ ವಿವಾದ ಬಗೆಹರಿಸೋ ಪರಿಹಾರ ಎಂದಿದ್ದಾರೆ ಸಿದ್ದು. ಇದಿಷ್ಟೇ ಅಲ್ಲ, ಇಂಥದ್ದೊಂದು ಕಾನೂನನ್ನು ಬಿಜೆಪಿ ಸರ್ಕಾರ ಅನುಷ್ಠಾನಕ್ಕೆ ತಂದು ತೋರಿಸಲಿ ಅಂತ ಸವಾಲು ಹಾಕಿದ್ದಾರೆ. ಮೀಸಲಾತಿ ಹೆಚ್ಚಳಕ್ಕಾಗಿ ಆಧಾರ ಕೋರುತ್ತಿರುವ ನ್ಯಾಯಾಲಯಕ್ಕೆ ಕರ್ನಾಟಕದಲ್ಲಿ ನಡೆದಿರುವ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗೆ ಉತ್ತರ. ರಾಜ್ಯ BJP ಫಾರ್ ಕರ್ನಾಟಕ ಸರ್ಕಾರ ಮೀಸಲಾತಿ ಹೆಚ್ಚಳದ ಪರವಾಗಿದ್ದರೆ ಮೊದಲು ನಡೆಸಿದ್ದ ಈ ಸಮೀಕ್ಷೆಯನ್ನು ಸ್ವೀಕರಿಸಿ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಬೇಕು. ಮೀಸಲಾತಿ ಹೆಚ್ಚಳಕ್ಕಾಗಿ ನ್ಯಾಯಾಲಯ ಕೇಳುತ್ತಿರೋ ಆಧಾರಕ್ಕೆ ರಾಜ್ಯದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಉತ್ತರವಾಗಿದೆ. ಅದೇ ಉತ್ತರವನ್ನು BSY ಸರ್ಕಾರ ಕೋರ್ಟ್ಗೆ ನೀಡಿದ್ರೆ ಮೀಸಲಾತಿಯ ಗೊಂದಲವನ್ನು ಕೋರ್ಟ್ ಸಹ ಬಗೆಹರಿಸೋ ಪ್ರಯತ್ನ ಮಾಡುತ್ತದೆ. ಆ ಬಳಿಕ ಸರ್ಕಾರ ಸಮೀಕ್ಷೆಯನ್ನು ಸ್ವೀಕರಿಸಿ ಶಿಫಾರಸು ಮಾಡಿದ್ರೆ ಬಿಜೆಪಿಯೇ ಸೃಷ್ಟಿಸಿರೋ ವಿವಾದ ಸುಖಾಂತ್ಯ ಕಾಣುತ್ತದೆ ಅನ್ನೋದು ಸಿದ್ದು ವಾದ. ನಿಜಕ್ಕೂ ಇವತ್ತು ಹಲವು ಸಮುದಾಯಗಳು ಮೀಸಲಾತಿ ಕೋರಿ ಎತ್ತುತ್ತಿರುವ ಧ್ವನಿ ಹಿಂದೆ ಬಿಜೆಪಿ ನಾಯಕರ ಮಸಲತ್ತು ಇರಬಹುದು ಎನಿಸುತ್ತದೆ. ಯಾಕಂದ್ರೆ ಪ್ರಸನ್ನಾನಂದ ಶ್ರೀಗಳು ನ್ಯಾಯ ಕೇಳಿದ ಬಳಿಕವೇ ಪಂಚಮಸಾಲಿಗಳು ನ್ಯಾಯ ಕೇಳುತ್ತಿದ್ದಾರೆ. ಇದೆಲ್ಲವೂ ಸಹ ST ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಿಸೋಕೆ ಆಗದೆ ಇರೋ ಬಿಜೆಪಿ ಸರ್ಕಾರ ವಾಲ್ಮೀಕಿ ನಾಯಕರ ಧ್ವನಿ ಅಡಗಿಸೋ ಕೆಲಸ ಮಾಡ್ತಿದ್ಯಾ ಅನಿಸುತ್ತದೆ. ನಿಜಕ್ಕೂ ನಾಯಕ ಸಮುದಾಯಕ್ಕೆ ಸರ್ಕಾರ ಘನಘೋರ ಅನ್ಯಾಯ ಮಾಡುತ್ತಿದೆ. ಕುರುಬರಿಗೆ ನಿಜಕ್ಕೂ BSY ಸರ್ಕಾರ ST ಮಾನ್ಯತೆ ನೀಡುವುದೇ ಇಲ್ಲ. ಯಾಕಂದ್ರೆ BJP ಹಾಗೂ RSS ಮೀಸಲಾತಿಯನ್ನೇ ಕಿತ್ತು ಹಾಕುವ ಮನಸ್ಸು ಹೊಂದಿರೋ ಪಕ್ಷ. ಸಿದ್ದು ಬಟ ಬಯಲು ಮಾಡಿದ ಸತ್ಯಗಳ ಬಗ್ಗೆ ನೀವೇನಂತೀರಾ? ಅಹಿಂದ ರಾಮಯ್ಯನ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರಿಸಲು ತಿಣುಕಾಡುತ್ತಿರೋದೇಕೆ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.